Hello friends, welcome to my channel. This is Swati, mathematics teacher. So today I am explaining KSET NET General Paper 1 Teaching Aptitude. In this teaching aptitude lesson, we study various teaching method, ವಿವಿಧ ಬೋಧನಾ ಪದ್ಧತಿಗಳು. ಸೊ ಆಲ್ರೆಡಿ ಮೊನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ವೇರಿಯಸ್ ಟೀಚಿಂಗ್ ಮೆಥಡ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ಅದೇ ಟಾಪಿಕ್ನು MCQsನ ಸಾಲ್ವ್ ಮಾಡ್ತಿದ್ದೀನಿ. ಸೊ ವಿತ್ ಸೊಲ್ಯೂಷನ್ಸ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇನ್ ಕೇಸ್ ನಿಮಗೇನಾದರೂ PDF ಬೇಕು ಅನ್ನೋದಿದ್ರೆ ಸೊ ನಾನು ಕಮೆಂಟಲ್ಲಿ ಹಾಕಿ ನಾನು PDF ನಿಮಗೆ ಫ್ರೀಯಾಗಿ ಸೆಂಡ್ ಮಾಡಿಕೊಡ್ತೀನಿ. ಸೊ ಬನ್ನಿ ನೋಡೋಣ ಫಸ್ಟ್ ಕ್ವಶನ್ ಏನಿರುತ್ತೆ ಅಂತ. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ ದ ಎಪಿಸ್ಟಮೋಲಜಿಕಲ್ ಬೇಸಿಸ್ ಆಫ್ ದ ಇಂಡಕ್ಟಿವ್ ಮೆಥಡ್. ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲನ ವಿಧಾನದ ಜ್ಞಾನತತ್ವದ ಆಧಾರವನ್ನು ಸರಿಯಾಗಿ ವಿವರಿಸುತ್ತದೆ. ಸೊ ಇಲ್ಲಿ ನಮಗೆ ಇಂಡಕ್ಟಿವ್ ಮೆಥಡ್ ಅಂತೇಳಿ ನೀವು ಲಾಸ್ಟ್ ವೀಡಿಯೋನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಂಡಕ್ಟಿವ್ ಮೆಥಡ್ ಅಂದರೆ ಅದೊಂದು ಚೈಲ್ಡ್ ಸೆಂಟರ್ಡ್ ಮೆಥಡ್. ಸೊ ಇಲ್ಲಿ ಚೈಲ್ಡ್ ಸೆಂಟರ್ಡ್ ಮೆಥಡ್ ನಮ್ಗೆ ಏನಾಗಿರುತ್ತೆ, ಆಪ್ಷನ್ ಎ ನೋಡಿ, ನಾಲೆಡ್ಜ್ ಈಸ್ ಇಂಪ್ರೂವ್ಡ್ ಬೈ ಅಥಾರಿಟಿ. ಜ್ಞಾನವನ್ನು ಅಧಿಕಾರದಿಂದ ಹೊರಲಾಗುತ್ತದೆ. ಸೊ ಜ್ಞಾನವನ್ನು ಅಧಿಕಾರದಿಂದ ಹೊರಲಾಗುತ್ತದೆ ಇಲ್ಲ. ಟೀಚಿಂಗ್ ಸೆಂಟರ್ಡ್ ಮೆಥಡಲ್ಲಿ ವಿದ್ಯಾರ್ಥಿಗಳೇ ಕೇಂದ್ರಿತರಾಗಿರ್ತಾರೆ, ಅವರೇ ಸರ್ವಾಧಿಕಾರಿಯಾಗಿರ್ತಾರೆ. ಸೊ ಆಪ್ಷನ್ ಎ ಬರಲ್ಲ. ಆಪ್ಷನ್ ಬಿ, ನಾಲೆಡ್ಜ್ ಎಮರ್ಜ್ ಫ್ರಮ್ ಸ್ಪೆಸಿಫಿಕ್ ಅಬ್ಸರ್ವೇಷನ್. ಜ್ಞಾನವು ವಿಶೇಷ ಗಮನಗಳಿಂದ ಹೊರಹೊಮ್ಮುತ್ತದೆ. ಸೊ ಇದು ಓಕೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ಕರೆಕ್ಟ್. ಯಾಕಂದರೆ ವಿದ್ಯಾರ್ಥಿಗಳು ಯಾವುದಾದ್ರು ಒಂದು ಟಾಪಿಕ್ನ ವಿಶ್ಲೇಷಣೆ ಮಾಡಿ, ಅನಾಲಿಸಿಸ್ ಮಾಡಿ, ರಿಸರ್ಚ್ ಮಾಡಿ ಆ ಕಂಟೆಂಟ್ ಬಗ್ಗೆ ಅವರು ಅತಿ ಹೆಚ್ಚಾಗಿ ಗಮನ ಕೊಡೋದ್ರಿಂದ ಮಾತ್ರ ಏನಿದೆಯಲ್ಲ ಆ ಜ್ಞಾನ ಹೊರಹೊಮ್ಮುತ್ತದೆ ಅಂತ ಹೇಳ್ಬೋದು. ಹಾಗೆ ಆಪ್ಷನ್ ಸಿ, ನಾಲೆಡ್ಜ್ ಈಸ್ ಫಿಕ್ಸ್ಡ್ ಆ್ಯಂಡ್ ಅಬ್ಸಲ್ಯೂಟ್. ಸೊ ಜ್ಞಾನವು ಸ್ಥಿರ ಮತ್ತು ನಿರ್ದಿಷ್ಟವಾಗಿರುತ್ತದೆ ಇಲ್ಲ. ರಾಂಗ್. ಡಿ, ಜ್ಞಾನವು ಕೇವಲ ಉಪನ್ಯಾಸಗಳಿಂದ ಮಾತ್ರ ಹರಡುತ್ತದೆ ಇಲ್ಲ. ಅದು ಟೀಚರ್ ಸೆಂಟರ್ಡ್ ಮೆಥಡಲ್ಲಿ ಆಗ್ಬೋದು, ಬಟ್ ಇಂಡಕ್ಟಿವ್ ಮೆಥಡಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಸಿಚುವೇಶನ್ ಇಸ್ ದ ಲೆಕ್ಚರ್ ಮೆಥಡ್ ಮೋಸ್ಟ್ ಪೆಡಗಾಗಿಕಲ್ ಜಸ್ಟಿಫೈಡ್. ಕೆಳಗಿನ ಯಾವ ಸಂದರ್ಭವು ಉಪನ್ಯಾಸ ವಿಧಾನ ಹೆಚ್ಚು ಸೂಕ್ತವಾಗಿರುತ್ತದೆ. ಸೊ ಆ ಲೆಕ್ಚರ್ ಮೆಥಡಲ್ಲಿ ಯಾವುದು ಅತಿ ಹೆಚ್ಚಾಗಿ ಉಪನ್ಯಾಸ ವಿಧಾನ ಜಸ್ಟಿಫೈ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ, ಟೀಚಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಬೋಧಿಸುವುದು. ಡೆವಲಪಿಂಗ್ ಕ್ರಿಟಿಕಲ್ ಥಿಂಕಿಂಗ್. ತಾರ್ಕಿಕ ಚಿಂತನೆ ಅಭಿವೃದ್ಧಿ. ಸಿ, ಪ್ರೆಸೆಂಟಿಂಗ್ ಎ ಲಾರ್ಜ್ ಅಮೌಂಟ್ ಆಫ್ ಥಿಯರಿಟಿಕಲ್ ಕಂಟೆಂಟ್. ಹೆಚ್ಚಿನ ಪ್ರಮಾಣದ ತಾತ್ವಿಕ ವಿಷಯವನ್ನು ಬೋಧಿಸುವುದು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಇಲ್ಲಿ ಲೆಕ್ಚರ್ ಮೆಥಡಲ್ಲಿ ಏನು ಮಾಡ್ತೀವಿ, ಟಾಪಿಕ್ ಬಗ್ಗೆ ತಾತ್ವಿಕವಾಗಿ ನಾವು ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ, ಆ ಕಂಟೆಂಟ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದರಿಂದ ಆಪ್ಷನ್ ಸಿ ಇಸ್ ಕರೆಕ್ಟ್. ಆಪ್ಷನ್ 4 ಏನಿದೆ, ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್. ಪ್ರಯೋಗಗಳನ್ನು ನಡೆಸುವುದು. ಲೆಕ್ಚರ್ ಸೆಂಟರ್ಡ್ ಮೆಥಡಲ್ಲಿ ವಿದ್ಯಾರ್ಥಿಗಳು ಪ್ಯಾಸಿವ್ ಲರ್ನರ್ಸ್ ಆಗಿರ್ತಾರೆ. ಸೊ ಪ್ಯಾಸಿವ್ ಲರ್ನರ್ಸ್ ಇರೋ ಕಡೆ ಎಕ್ಸ್ಪೆರಿಮೆಂಟ್ ಇರೋದಿಲ್ಲ. ಜಸ್ಟ್ ಲೆಕ್ಚರ್ ಸೆಂಟರ್ ಶಿಕ್ಷಕರು ಮಾತ್ರ ಸರ್ವಾಧಿಕಾರಿಯಾಗಿರ್ತಾರೆ. ಅದಕ್ಕೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್, ವಿಚ್ ಸೀಕ್ವೆನ್ಸ್ ಕರೆಂಟ್ಲಿ ರೆಪ್ರೆಸೆಂಟ್ ದ ಪ್ರಾಜೆಕ್ಟ್ ಮೆಥಡ್ ಸ್ಟೆಪ್ಸ್. ವಿಚ್ ಸೀಕ್ವೆನ್ಸ್ ಕರೆಕ್ಟ್ಲಿ ರೆಪ್ರೆಸೆಂಟ್ ದ ಪ್ರಾಜೆಕ್ಟ್ ಮೆಥಡ್ ಸ್ಟೆಪ್ಸ್. ಯೋಜನಾ ವಿಧಾನವನ್ನು ಸರಿಯಾದ ಹಂತಗಳ ಕ್ರಮ ಯಾವುದು. ಸೊ ಈಗ ಯಾವುದೊಂದು ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟ್ನ ಯಾವ ಥರ ನಾವು ನೋಡಿ, ಇವಾಗ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ, ವಿದ್ಯಾರ್ಥಿಗಳು ಪ್ರಾಜೆಕ್ಟ್ನ ಯಾವ ಥರ ಮಾಡ್ತಾರೆ, ಫಸ್ಟ್ ಏನು ಪ್ರೊಸೀಜರ್ ಇದೆ ಅಂತ ನೋಡೋದಾದರೆ, ರೂಲ್ಸ್ ಏನಿದೆ ಅಥವಾ ಸ್ಟೆಪ್ಸ್ ಏನಿದೆ ಅಂತ ನೋಡೋದಾದರೆ, ಫಸ್ಟ್ ಏನು ಮಾಡ್ತೀವಿ ನಾವು, ಆ ಯಾವ ಟಾಪಿಕ್ ಬೇಕು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೋತೀವಿ. ಟಾಪಿಕ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀವಿ. ಅದಾದಮೇಲೆ ಆ ಟಾಪಿಕ್ಗೆ ಏನು ಬೇಕು ಅದನ್ನು ರಿಸರ್ಚ್ ಆಗಲಿ ಪ್ಲ್ಯಾನಿಂಗ್ ಆಗಲಿ ಮಾಡ್ಕೋತೀವಿ. ಪ್ಲ್ಯಾನಿಂಗ್ ಆದಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಆಯ್ಕೆ, ಯೋಜನೆ, ಕಾರ್ಯಗತಗೊಳಿಸುವುದು, ಮೌಲ್ಯಮಾಪನ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೋವೇಡೇಸ್ ಅದನ್ನು ಬೇರೆ ಥರನೂ ಕೂಡ ಹೇಳ್ತಾ ಹೋಗ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಕನ್ಸ್ಟ್ರಕ್ಷನ್, ಎಂಜಾಯ್ಮೆಂಟ್, ಪ್ರಾಬ್ಲಮ್, ಸ್ಪೆಸಿಫಿಕ್ ಲರ್ನಿಂಗ್ ಅಂತಲೂ ಕೂಡ ಕೆಲವೊಂದು ಸಲ ಕೊಡ್ತಾರೆ. ಅದು ಎರಡು ಕರೆಕ್ಟಾಗಿರುತ್ತೆ. ಎರಡೂ ಓದ್ಕೊಳ್ಳಿ, ಯೂಸ್ ಆಗುತ್ತೆ. ಸೊ ಫೋರ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಲಿಮಿಟೇಷನ್ ಆಫ್ ದ ಡಿಡಕ್ಟಿವ್ ಮೆಥಡ್. ಲಿಮಿಟೇಷನ್ ಆಫ್ ದ ಡಿಡಕ್ಟಿವ್ ಮೆಥಡ್. ನಿಗಮನ ವಿಧಾನದಲ್ಲಿ ದೋಷ ಯಾವುದು. ಎನ್ಕರೇಜ್ ದ ಡಿಸ್ಕವರಿ ಲರ್ನಿಂಗ್. ಅನ್ವೇಷಣ ಕಲಿಕೆಯನ್ನು ಉತ್ತೇಜಿಸುತ್ತದೆ. ಡೆವಲಪ್ ಕ್ರಿಯೇಟಿವಿಟಿ. ಸೃಜನಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಪ್ರಮೋಟ್ ರೂಟ್ ಲರ್ನರ್ಸ್. ಕಂಠಪಾಠವನ್ನು ಉತ್ತೇಜಿಸುತ್ತದೆ. ರೀಸನಿಂಗ್ ಎಬಿಲಿಟಿ. ತಾರ್ಕಿಕ ಚಿಂತನೆ ಹೆಚ್ಚಿಸುತ್ತದೆ. ಸೊ ಇದರಲ್ಲಿ ಯಾವುದು ಲಿಮಿಟೇಷನ್, ದೋಷ ಯಾವುದು ಡಿಡಕ್ಟಿವ್ ಮೆಥಡಲ್ಲಿ ಅಂತ ಹೇಳ್ತೀವಿ. ಸೊ ಡಿಡಕ್ಟಿವ್ ಮೆಥಡ್ ಅಂದರೆ ಏನು,
ಸೊ ಡಿಡಕ್ಟಿವ್ ಮೆಥಡ್ ಅಂದ್ರೇನು ನಾನು ಲಾಸ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟು ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ನಂತರ ಅದಕ್ಕೆ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿ ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡಿದೆ ಡಿಡಕ್ಟಿವ್ ಮೆಥಡ್. ಸಪೋಸ್ ಇವಾಗ ವಾಲ್ಯೂಮ್ ಆಫ್ ದ ಕ್ಯೂಬ್, ಒಂದು ಕ್ಯೂಬ್ ಕೊಟ್ಟಿರ್ತಾರೆ, ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂತ ಹೇಳಿದ್ರೆ ಆ ಕ್ಯೂಬ್ ಯಾವ ಥರ ಇದೆ, ಆ ಫೇಸಸ್ ಎಷ್ಟಿದೆ, ಏನು ಫಾರ್ಮುಲಾ ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ನಂತರ ಆ ಫಾರ್ಮುಲಾನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಲ್ಲ, ಆ ಮೆಥಡ್ಗೆ ಡಿಡಕ್ಟಿವ್ ಮೆಥಡ್ ಅಂತ ಕರಿತೇವೆ. ಇದರಲ್ಲಿ ದೋಷ ಯಾವುದಿದೆ ಕೊಟ್ಟಿರೋ ಆಪ್ಷನಲ್ಲಿ ಅಂತಂದರೆ, ಸೊ ಆಪ್ಷನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ನಾವು ನೋಡ್ಬೋದು, ಎಂಕರೇಜ್ ಡಿಸ್ಕವರಿ ಲರ್ನಿಂಗ್, ಡೆವಲಪ್ ಕ್ರಿಯೇಟಿವಿಟಿ, ಸೊ ಪ್ರಮೋಟ್ ಎ ರೂಟ್ ಲರ್ನಿಂಗ್, ಸೊ ಕಂಠಪಾಠವನ್ನು ಉತ್ತೇಜಿಸುತ್ತದೆ. ಇದೇ ಇದು ಮೇಯ್ನಾಗಿ ದೋಷ ಇರೋದು. ಯಾಕೆ ಕಂಠಪಾಠ ಉತ್ತೇಜಿಸುತ್ತದೆ ಅಂದರೆ, ಇವಾಗ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಆಫ್ ಕ್ಯೂಬ್ ಅಂತ ಹೇಳಿದ್ಮೇಲೆ ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾನ ನಾವು ಗಟ್ಟೊಡಿತೀವಿ. ಸೊ ಅದನ್ನ ಕಂಠಪಾಠ ಮಾಡೋದ್ರಿಂದ ರೂಟ್ ಲರ್ನಿಂಗ್ ಇದರಿಂದ ಒಂದು ಲಿಮಿಟೇಷನ್ ಇದೆ ಅಂತಲೇ ಹೇಳ್ಬೋದು. ಸೊ 5th ಒನ್, ಮೈಕ್ರೋ ಟೀಚಿಂಗ್ ಪ್ರೈಮರಿಲಿ ಫೋಕಸಸ್ ಆನ್, ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೇನು? ಮೈಕ್ರೋ ಟೀಚಿಂಗ್ನ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ, ಆಲ್ರೆಡಿ ವಿ ನೋ ದಟ್ ಟೀಚಿಂಗ್ ಸ್ಕಿಲ್ ಡೆವಲಪ್ಮೆಂಟ್, ಬೋಧನಾ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಮೈಕ್ರೋ ಟೀಚಿಂಗ್ನ ಡೆವಲಪ್ ಮಾಡ್ತಾರೆ. ಸೊ ಅದಕ್ಕೆ ಅದೇ ಮೇಯ್ನ್ ರೀಸನ್ನು. ಸೊ 6th ಒನ್, ಹೂ ಈಸ್ ಮೋಸ್ಟ್ ಕ್ಲೋಸ್ಲಿ ಅಸೋಸಿಯೇಟ್ ವಿತ್ ದ ಪ್ರಾಜೆಕ್ಟ್ ಮೆಥಡ್? ಯೋಜನಾ ವಿಧಾನಕ್ಕೆ ಹೆಚ್ಚು ಸಂಬಂಧ ಹೊಂದಿದವರು ಯಾರು? ಆಪ್ಷನ್ ಎ ಜಾನ್ ಡ್ಯೂಯಿಂಗ್, ಬಿ ಕಿಲ್ಪಡ್ರಿಕ್, ಸಿ ಫ್ರೊವೆಲ್, ಡಿ ಮಾಂಟೆಸರಿ. ಸೊ ನಮಗೆಲ್ಲ ಗೊತ್ತಿರಂಗೆ ಪ್ರಾಜೆಕ್ಟ್ ಮೆಥಡ್ನ ಮೊದಲು ಪ್ರತಿಪಾದಿಸಿದವರು WH ಕಿಲ್ಪರಿಟ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 7th ಒನ್, ವಿಚ್ ಟೀಚಿಂಗ್ ಮೆಥಡ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಡೆವಲಪಿಂಗ್ ಸೈಂಟಿಫಿಕ್ ಆ್ಯಟಿಟ್ಯೂಡ್? ವೈಜ್ಞಾನಿಕ ಮನೋಭಾವನೆಯನ್ನು ಅಭಿವೃದ್ಧಿಪಡಿಸಲು ಯಾವ ವಿಧಾನ ಸೂಕ್ತ? ಎ ಲೆಕ್ಚರ್ ಮೆಥಡ್, ಇಂಡಕ್ಟಿವ್ ಮೆಥಡ್, ಸಿ ಡಿಡಕ್ಟಿವ್ ಮೆಥಡ್, ಡಿ ಡಿಡಕ್ಷನ್ ಮೆಥಡ್. ಸೊ ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್. ಇದೇನಾಗುತ್ತೆ, ಇಂಡಕ್ಟಿವ್ ಮೆಥಡ್ ಅಬ್ಸರ್ವೇಷನ್ ಮತ್ತು ರೀಸನಿಂಗ್ ಶುರು ಆಗೋದ್ರಿಂದ ಸೊ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದು ಇಂಡಕ್ಟಿವ್ ಮೆಥಡಲ್ಲಿ. ಸೊ 9th ಒನ್, ಟೀಮ್ ಟೀಚಿಂಗ್ ಮೇನ್ಲಿ ಏಮ್ಸ್ ಅಟ್, ಸಮೂಹ ಬೋಧನೆ ಮುಖ್ಯ ಗುರಿ ಏನು? ಎ ರೆಡ್ಯೂಸಿಂಗ್ ಸಿಲೆಬಸ್, ನೋ ಅದಾಗೋದಿಲ್ಲ. ಬಿ ಕಂಬೈನಿಂಗ್ ಎಕ್ಸ್ಪರ್ಟ್ಸ್ ಆಫ್ ಟೀಚರ್, ಇದು ಆಗುತ್ತೆ. ಇನ್ಕ್ರೀಸಿಂಗ್ ಹೋಮ್ವರ್ಕ್, ನೋ. ಇಂಡಿವಿಜುವಲ್ ಟೀಚಿಂಗ್, ನೋ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ 10th ಕ್ವಶನ್, ಲರ್ನಿಂಗ್ ಬೈ ಡೂಯಿಂಗ್ ಇಸ್ ದ ಕೋರ್ ಪ್ರಿನ್ಸಿಪಲ್ ಆಫ್, ಮಾಡುತ್ತಾ ಕಲಿಯುವುದು ಯಾವ ವಿಧಾನಕ್ಕೆ ಸಂಬಂಧಿಸಿದೆ? ಸೊ ಆಪ್ಷನ್ ಬಿ ಪ್ರಾಜೆಕ್ಟ್ ಮೆಥಡ್. ಸೊ ನೀವು ಏನಾದರೂ ಕನ್ಫ್ಯೂಸ್ ಆಗ್ತಿದೆ, MCQ ಸಾಲ್ವ್ ಮಾಡೋದು ಅರ್ಥ ಆಗ್ತಿಲ್ಲ ಅನ್ನೋದಾದರೆ ನೀವು ಹೋಗಿ ಫಸ್ಟು ಅದ್ರ ಟಾಪಿಕ್ ಎಕ್ಸ್ಪ್ಲನೇಷನ್ನ ನೋಡಿ, ಅದಾದಮೇಲೆ ನೀವು ಬಂದು MCQನ ಸಾಲ್ವ್ ಮಾಡಿ. ಅದಕ್ಕಿಂತ ಮುಂಚೆ ಬಂದರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಸ್ಟೂಡೆಂಟ್. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ 10th ಕ್ವಶನ್, ವಿಚ್ ಸ್ಟೇಟ್ಮೆಂಟ್ ದ ಬೆಸ್ಟ್ ರಿಫ್ಲೆಕ್ಟ್ ದ ರೋಲ್ ಆಫ್ ಟೀಚಿಂಗ್ ಆ್ಯಡ್ಸ್? ಬೋಧನಾ ಸಹಾಯಕಗಳ ಪಾತ್ರವನ್ನು ಯಾವುದು ಸರಿಯಾಗಿ ವಿವರಿಸುತ್ತದೆ? ರೀಪ್ಲೇಸ್ ಟೀಚರ್ ಕಂಪ್ಲೀಟ್ಲಿ, ಶಿಕ್ಷಕರನ್ನು ಸಂಪೂರ್ಣವಾಗಿ ಬದಲಿಸುತ್ತದೆ. ಮೇಕ್ ಲರ್ನಿಂಗ್ ಅಬ್ಸ್ಟ್ರಾಕ್ಟ್, ಕಲಿಕೆಯನ್ನು ಅಬ್ಸ್ಟ್ರಾಕ್ಟ್ ಮಾಡುತ್ತದೆ. ಎನ್ಹಾನ್ಸ್ ರಿಟೆಕ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಸ್ಮರಣೆ ಮತ್ತು ಅಂತಃಗ್ರಹಣ ಹೆಚ್ಚಿಸುತ್ತದೆ. ರೆಡ್ಯೂಸ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್, ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಕಡಿಮೆ ಮಾಡುತ್ತದೆ. ಸೊ ನೋಡಿ, ಟೀಚಿಂಗ್ ಆ್ಯಡ್ಸ್. ಸೊ ಟೀಚಿಂಗ್ ಆ್ಯಡ್ ಬಗ್ಗೆ ಇದೊಂದು ಎಕ್ಸ್ಟ್ರಾ MCQ ಬಂದುಬಿಟ್ಟಿದೆ. ಈ ಟೀಚಿಂಗ್ ಆ್ಯಡ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತಿದ್ದೀನಿ, ಅಲ್ಲಿ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಟೀಚಿಂಗ್ ಆ್ಯಡ್ಗಳನ್ನ ಯೂಸ್ ಮಾಡೋದು ಹೆಂಗೆ? ಸೊ ನಾವು ಯಾವುದನ್ನು ನೋಡ್ತೀವಿ ಬೇಗ ಮರಿತೀವಿ, ಯಾವುದನ್ನು ಬರಿತೀವಿ ಸ್ವಲ್ಪ ಕಲಿತೀವಿ, ಯಾವುದನ್ನು ಮಾಡ್ತೀವಿ ಲರ್ನಿಂಗ್ ಬೈ ಡೂಯಿಂಗ್, ಯಾವುದನ್ನು ಮಾಡ್ತೀವಿ ತುಂಬ ಅರ್ಥ ಆಗುತ್ತೆ ಅನ್ನೋದೊಂದು ಮೆಥಡ್ ಇದೆ. ಸೊ ಅದಕ್ಕೆ ಇದರಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಸ್ಮರಣೆ ಮತ್ತು ಅಂತಃಗ್ರಹಣ ಹೆಚ್ಚಾಗುತ್ತದೆ. ಆಪ್ಷನ್ ಸಿ ಎನ್ಹಾನ್ಸ್ ಆ್ಯಂಡ್ ಇಂಟೆಕ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತದೆ. ಸೊ ಇದು ಆಪ್ಷನ್ನು. ಸೊ 11th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫ್ರೆನ್ಷಿಯೇಟ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಇನ್ ಟರ್ಮ್ ಆಫ್ ಕೋಗ್ನೇಟಿವ್ ಪ್ರೊಸೆಸ್? ಜ್ಞಾನಾತ್ಮಕ ಪ್ರಕ್ರಿಯೆಯಲ್ಲಿ ದೃಷ್ಟಿಯಿಂದ ಆಮ್ಲನ ಮತ್ತು ನಿಗಮನ ವಿಧಾನಗಳ ನಡುವಿನ ಮುಖ್ಯ ವ್ಯತ್ಯಾಸ ಯಾವುದು? ಬೋತ್ ಆರ್ ಮೆಮೊರೈಸ್, ಎರಡು ಕಂಠಪಾಠದ ಮೇಲೆ ಅವಲಂಬಿತ. ನೋ. ಇಂಡಕ್ಟಿವ್ ಯೂಸ್ ಕನ್ವರ್ಜಿಂಗ್ ಥಿಂಕ್, ಡೈವರ್ಟಿವ್ ಯೂಸ್ ಡೈವರ್ಜಿಂಗ್ ಥಿಂಕ್. ಆಮ್ಲನವು ಸಂಕುಚಿತ ಚಿಂತನೆ, ನಿಗಮವು ನೋ ಅದು ಕೂಡ ಆಗಲ್ಲ. ಆಪ್ಷನ್ ಸಿ ಇಂಡಕ್ಟಿವ್ ಪ್ರಮೋಟ್ ಬಾಟಮ್ ಅಪ್ ಪ್ರೊಸೆಸಿಂಗ್, ಡಿಡಕ್ಟಿವ್ ಪ್ರಮೋಟ್ ಟಾಪ್ ಡೌನ್ ಪ್ರೊಸೆಸಿಂಗ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಯಾಕೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಅಂದರೆ, ಇಂಡಕ್ಟಿವ್ ಮೆಥಡಲ್ಲಿ ಅಂದರೆ ಆಮ್ಲನ ಪದ್ಧತಿ ಅಥವಾ ಅನುಗಮನ ಪದ್ಧತಿಯಲ್ಲಿ ಏನು ಮಾಡ್ತೀವಿ, ನಾವು ಒಂದು ಉದಾಹರಣೆ ಕೊಡೋದ್ರ ಮುಖಾಂತರ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೆ ಡಿಡಕ್ಟಿವ್ ಮೆಥಡಲ್ಲಿ ಫಸ್ಟ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಉದಾಹರಣೆಯನ್ನು ತಗೋತೀವಿ. ಸೊ ಇದೆರಡು ಕೂಡ ಡಿಫ್ರೆನ್ಸ್ ಇರುವಂಥದ್ದು. ಯಾವುದಕ್ಕೆ? ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ಗೆ. ಅದಕ್ಕೆ ಆಮ್ಲ ಕೆಳಗಿಂದ ಮೇಲಕ್ಕೆ, ನಿಗಮವು ಮೇಲಿಂದ ಕೆಳಗಡೆಗೆ ಅಂತ ಹೇಳೋದು. ಸೊ ಇದಕ್ಕೇ. ಸೊ ನೆಕ್ಸ್ಟ್ 12th ಕ್ವಶನ್, ವಿಚ್ ಮೆಥಡ್ ಈಸ್ ಮೋಸ್ಟ್ ಅಲೈನ್ಡ್ ವಿತ್ ಕನ್ಸ್ಟ್ರಕ್ಟಿವಿಟಿ ಲರ್ನಿಂಗ್ ಥಿಯರಿ? ರಚನಾತ್ಮಕ ಕಲಿಕಾ ಸಿದ್ಧಾಂತಕ್ಕೆ ಯಾವ ವಿಧಾನ ಹೆಚ್ಚು ಹೊಂದಿಕೊಳ್ಳುತ್ತದೆ?
ರಚನಾತ್ಮಕ ಕಲಿಕಾ ಸಿದ್ಧಾಂತಕ್ಕೆ ಯಾವ ವಿಧಾನ ಹೆಚ್ಚು ಹೊಂದಿಕೊಳ್ಳುತ್ತದೆ? ಎ ಲೆಕ್ಚರ್ ಮೆಥಡ್, ಬಿ ಇಂಡಕ್ಟಿವ್ ಮೆಥಡ್, ಸಿ ಡಿಕ್ಟೇಷನ್ ಮೆಥಡ್, ಡಿ ಡ್ರಿಲ್ ಮೆಥಡ್. ಸೊ ಇದರಲ್ಲಿ ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್. 13th one, in micro teaching the term scaling down refers to. ಸೂಕ್ಷ್ಮ ಬೋಧನೆಯಲ್ಲಿ ಸ್ಕ್ಯಾಲಿಂಗ್ ಡೌನ್ ಎಂದರೆ ಏನು? ಸ್ಕ್ಯಾಲಿಂಗ್ ಡೌನ್ ಎಂದರೆ ರೆಡ್ಯೂಸಿಂಗ್ ಕ್ಲಾಸ್ ಸೈಜ್, ಟೈಮ್ ಆ್ಯಂಡ್ ಕಂಟೆಂಟ್. ತರಗತಿಯ ಗಾತ್ರ, ಸಮಯ ಮತ್ತು ವಿಷಯವನ್ನು ಕಡಿಮೆ ಮಾಡುವುದಕ್ಕೆ ಸ್ಕ್ಯಾಲಿಂಗ್ ಡೌನ್ ಅಂತ ಕರೀತಾರೆ ಮೈಕ್ರೋ ಟೀಚಿಂಗಲ್ಲಿ. ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ 14th one, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮೆಥಡ್. ಕೆಳಗಿನಲ್ಲಿ ಯಾವುದು ಯೋಜನಾ ವಿಧಾನದ ಲಕ್ಷಣವಲ್ಲ? ಪರ್ಪೋಸ್ಫುಲ್ ಆ್ಯಕ್ಟಿವಿಟಿ, ಉದ್ದೇಶಪೂರ್ವ ಚಟುವಟಿಕೆ. ಟೀಚರ್ ಡಾಮಿನೆನ್ಸ್, ಶಿಕ್ಷಕರ ಪ್ರಾಬಲ್ಯ. ಸೋಷಿಯಲ್ ಇಂಟ್ರ್ಯಾಕ್ಷನ್, ಸಾಮಾಜಿಕ ಸಂವಹನ. ಲರ್ನಿಂಗ್ ಬೈ ಡೂಯಿಂಗ್, ಮಾಡುತ್ತಾ ಕಲಿಯುವುದು. ಸೊ ನೀವು ಇಲ್ಲಿ ನೋಡಿರ್ಬೋದು, ಪ್ರಾಜೆಕ್ಟ್ ಮೆಥಡಲ್ಲಿ ಸ್ಟೂಡೆಂಟ್ಸ್ಗಳದ್ದು ಕೂಡ ಆ್ಯಕ್ಟಿವಿಟಿ ಇರೋದ್ರಿಂದ ಟೀಚರ್ ಡಾಮಿನೆನ್ಸ್ ಅಂತೂ ಆಗಿರಲ್ಲ, ಮಿಕ್ಕಿದೆಲ್ಲ ಇರುತ್ತೆ. ಮಾಡುತ್ತಾ ಕಲಿಯೋದು, ಸಾಮಾಜಿಕ ಸಂವಹನ, ಉದ್ದೇಶಪೂರ್ವ ಚಟುವಟಿಕೆ ಇದೆಲ್ಲ ಇರುತ್ತೆ. ಬಟ್ ಶಿಕ್ಷಕರ ಪ್ರಾಬಲ್ಯ, ಡಾಮಿನೆನ್ಸ್ ಒಂದಿರಲ್ಲ. ವಿಚ್ ಮೆಥಡ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಆ್ಯಟಿಟ್ಯೂಡ್ ಫಾರ್ ಫಾರ್ಮ್. ಮೌಲ್ಯ ಶಿಕ್ಷಣ ಮತ್ತು ಮನೋಭಾವ ಅಭಿವೃದ್ಧಿಗೆ ಯಾವ ವಿಧಾನ ಸೂಕ್ತ? ಲೆಕ್ಚರ್ ಮೆಥಡ್, ಡಿಸ್ಕಷನ್ ಮೆಥಡ್, ಡಿಡಕ್ಟಿವ್ ಮೆಥಡ್, ಡ್ರಿಲ್ ಮೆಥಡ್. ಆಪ್ಷನ್ ಬಿ ಡಿಸ್ಕಷನ್ ಮೆಥಡ್. 16th one, ದ ಪ್ರೈಮರಿ ಲಿಮಿಟೇಷನ್ ಆಫ್ ಇಂಡಕ್ಟಿವ್ ಮೆಥಡ್ ಈಸ್. ಆಮ್ಲನ ವಿಧಾನದ ಮುಖ್ಯ ದೋಷ ಯಾವುದು? ಲ್ಯಾಕ್ ಆಫ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್, ಟೈಮ್ ಕನ್ಸ್ಯೂಮಿಂಗ್, ಪ್ರಮೋಟ್ ರೂಟ್ ಲರ್ನಿಂಗ್, ಟೀಚರ್ ಸೆಂಟರ್ಡ್. ಪ್ರೈಮರಿ ಲಿಮಿಟೇಷನ್ ಆಫ್ ಇಂಡಕ್ಟಿವ್ ಮೆಥಡ್. ಸೊ ನೋಡಿ, ಇದೇ ಥರ ಒಂದು ಕ್ವಶನ್ ಬಂದಿತ್ತು. ಎಷ್ಟನೇ ಕ್ವಶನ್ ನೋಡೋದ? ನೋಡಿ, ಡಿಡಕ್ಟಿವ್ ಮೆಥಡ್ ಬಂದಿತ್ತು. ಕನ್ಫ್ಯೂಸ್ ಆಗ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಲಿಮಿಟೇಷನ್ ಆಫ್ ದ ಡಿಡಕ್ಟಿವ್ ಮೆಥಡ್. ಅಲ್ಲೇನಾಗಿತ್ತು, ಕಂಠಪಟ್ಟಕ್ಕೆ ಅತಿ ಹೆಚ್ಚಾಗಿ ಒತ್ತು ಕೊಡ್ತಿದ್ರು. ಬಟ್ ಇಲ್ಲಿ ನೋಡಿ, ಈ ಕ್ವಶನ್ಸ್ ಏನಿದೆ, 15th ಕ್ವಶನ್, ವಿಚ್ ಇಸ್ ದ ಮೋಸ್ಟ್ ಸೂಟೇಬಲ್ ಫಾರ್ 16 ಪ್ರೈಮರಿ ಲಿಮಿಟೇಷನ್ ಆಫ್ ಇಂಡಕ್ಟಿವ್ ಮೆಥಡ್. ಇಂಡಕ್ಟಿವ್ ಮೆಥಡಲ್ಲಿ ಏನಾಗುತ್ತೆ, ಸೊ ಫಸ್ಟ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿ ನಂತರ ನಾವು ಉದಾಹರಣೆ ಕೊಡೋದ್ರಿಂದ ಅಲ್ಲಿ ಏನಾಗುತ್ತೆ, ತುಂಬ ಅತಿ ಹೆಚ್ಚಾಗಿ ಟೈಮ್ ತಗೊಳ್ಳುತ್ತೆ. ಅದೇ ಇಲ್ಲಿ ಈ ಮೆಥಡಲ್ಲಿ ದೋಷ ಅಂತ ಬಂದರೆ ಅದೇ ಇರುತ್ತೆ. ಸೊ ಡಿಡಕ್ಟಲ್ಲಿ ನಮಗೆ ಕಂಠಪಾಠ ಅಂತ ಬರುತ್ತೆ, ರೂಟ್ ಲರ್ನಿಂಗ್, ಪ್ರಮೋಟ್ ರೂಟ್ ಲರ್ನಿಂಗ್ ಬರುತ್ತೆ. ಇಂಡಕ್ಟಿವ್ ಮೆಥಡಲ್ಲಿ ಟೈಮ್ ಕನ್ಸ್ಯೂಮಿಂಗ್. ಸೊ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಸೊ ನೆಕ್ಸ್ಟ್ 17th, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ರಿಪ್ರೆಸೆಂಟ್ ದ ಹ್ಯೂರಿಸ್ಟಿಕ್ ಟೀಚಿಂಗ್. ಹ್ಯೂರಿಸ್ಟಿಕ್ ಬೋಧನೆ ಉತ್ತಮ ವಿವರಣೆ ಯಾವುದು? ಲರ್ನಿಂಗ್ ಬೈ ಲಿಸನಿಂಗ್, ಲರ್ನಿಂಗ್ ಬೈ ಮೆಮೊರೈಸೇಷನ್, ಲರ್ನಿಂಗ್ ಬೈ ಡಿಸ್ಕವರಿ, ಲರ್ನಿಂಗ್ ಬೈ. ಸೊ ಈ ಟೀಚಿಂಗಲ್ಲಿ ಮೇಯ್ನಾಗಿ ಲರ್ನಿಂಗ್ ಬೈ ಡಿಸ್ಕವರಿ, ಅನ್ವೇಷಣೆಯಿಂದ ಕಲಿಕೆ. ಸೊ 18th ಕ್ವಶನ್, ವಿಚ್ ಟೀಚಿಂಗ್ ಮೆಥಡ್ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಲಾರ್ಜ್ ಹೆಟ್ರೋಜಿನಿಯಸ್ ಕ್ಲಾಸ್ ರೂಮ್. ವಿವಿಧ ಸಾಮರ್ಥ್ಯ ದೊಡ್ಡ ತರಗತಿಗಳಿಗೆ ಯಾವ ವಿಧಾನ ಸೂಕ್ತ? ವಿವಿಧ ಸಾಮರ್ಥ್ಯದ ದೊಡ್ಡ ತರಗತಿಗೆ ಯಾವ ವಿಧಾನ ಸೂಕ್ತ? ಪ್ರಾಜೆಕ್ಟ್ ಮೆಥಡ್, ಲೆಕ್ಚರ್ಡ್ ಮೆಥಡ್, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, ಸೊ ಎಫೆಕ್ಟಿವ್ ಫಾರ್ ಲಾರ್ಜ್ ಕ್ಲಾಸ್ ರೂಮ್. ಸೊ ದೊಡ್ಡ ಕ್ಲಾಸ್ ರೂಮ್ ಆಗಿರ್ಬೋದು, ಟೈಮ್ ಕನ್ಸ್ಯೂಮಿಂಗ್ ಆಗಿರ್ಬೋದು, ಟಾಪಿಂಗ್ ಬೇಗ ಎಕ್ಸ್ಪ್ಲೇನ್ ಮಾಡಿ ಮುಗಿಸೋದಕ್ಕೆ ಲೆಕ್ಚರ್ ಮೆಥಡ್, ಉಪನ್ಯಾಸ ವಿಧಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅದರಲ್ಲಿ ಕ್ಲಾಸ್ ರೂಮ್ ಕಂಟ್ರೋಲ್ ಇರೋದ್ರಿಂದ. ಸೊ 19th one, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಶೇರ್ಡ್ ಎ ಫೀಚರ್ ಆಫ್ ಮೈಕ್ರೋ ಟೀಚಿಂಗ್ ಆ್ಯಂಡ್ ಟೀಮ್ ಟೀಚಿಂಗ್. ಸೂಕ್ಷ್ಮ ಬೋಧನೆ ಮತ್ತು ಸಮೂಹ ಬೋಧನೆಯನ್ನು ಸಾಮಾನ್ಯ ಲಕ್ಷಣ ಯಾವುದು? ಫೋಕಸ್ ಆನ್ ಕಂಟೆಂಟ್ ಕವರೇಜ್, ಸ್ಕಿಲ್ ಡೆವಲಪ್ಮೆಂಟ್, ಇಂಡಿವಿಜುವಲ್ ಟೀಚಿಂಗ್, ನೋ ಫೀಡ್ಬ್ಯಾಕ್. ಆಪ್ಷನ್ ಬಿ ಸ್ಕಿಲ್ ಡೆವಲಪ್ಮೆಂಟ್. ಸೊ ಲಾಸ್ಟ್ ಕ್ವಶನ್ 20th, ವಿಚ್ ಮೆಥಡ್ ಇಸ್ ದ ಬೆಸ್ಟ್ ಫಾರ್ ಡೆವಲಪಿಂಗ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. HOTS. ಉನ್ನತ ಮಟ್ಟದ ಚಿಂತನಾ ಕೌಶಲ್ಯಗಳಿಗೆ ಯಾವ ವಿಧಾನ ಸೂಕ್ತ? ಉನ್ನತ ಮಟ್ಟದ ಚಿಂತನ, ಲೆಕ್ಚರ್ ಮೆಥಡ್, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, ಡ್ರಿಲ್ ಮೆಥಡ್, ಡಿಕ್ಟೇಷನ್ ಮೆಥಡ್. ಸೊ ಇಲ್ಲಿ ಲೆಕ್ಚರ್ ಮೆಥಡಲ್ಲಿ ಸ್ಟೂಡೆಂಟ್ಸ್ಗೆ ಅವಕಾಶ ಇರೋದಿಲ್ಲ ಥಿಂಕಿಂಗ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ಬಟ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಲ್ಲಿ ವಿದ್ಯಾರ್ಥಿಗಳೇ ಮಾಡೋದ್ರಿಂದ ಅಲ್ಲಿ ಅತಿ ಹೆಚ್ಚಾಗಿ ಅವರ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ HOTS ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ವೇರಿಯಸ್ ಟೀಚಿಂಗ್ ಮೆಥಡ್ಸ್ನ MCQ ಕ್ವಶನ್ಸ್, 20 ಕ್ವಶನ್ಸ್. ಸೊ 20 ಕ್ವಶನ್ಸು ಕೂಡ ಇಂಪಾರ್ಟೆಂಟ್ ಆಗಿರೋ ಹಾರ್ಡ್ ಮತ್ತು ಸಾಫ್ಟ್ ಎರಡು
ಮೀಡಿಯಮ್ ಲೆವೆಲಲ್ಲಿರುವಂಥ MCQನ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಮಾಡ್ತಾ ನಿಮಗೆ 6 ಲೆವೆಲ್ಲು ಹಾಗೆ 5 ಇಯರ್ಸ್ ರಿಪೀಟೆಡ್ ಕ್ವಶನ್ಸ್ ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಈ ವೀಕ್ ಒಳಗಡೆ ಕಂಪ್ಲೀಟಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ನ ಕಂಪ್ಲೀಟ್ ಮಾಡ್ತೀನಿ. ಡೈಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಒಳಗಡೆ ಮ್ಯಾಥ್ಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಏನಾದರೂ ತಿದ್ಕೋಬೇಕು ಅಂತಂದಿದ್ರು ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ PDF ಬೇಕು ಅಂದರೆ ಏನಾಗ ಕಮೆಂಟ್ ಮಾಡಿ, PDFನ ನಾನು ಫ್ರೀಯಾಗಿ ಸೆಂಡ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.